ಹಾಯ್ ಸ್ನೇಹಿತರೆ, ಈಗಿನ ಒಂದು ಒಳ್ಳೆ ರನ್ ಮುಗಿಸ್ಕೊಂಡು ಬಂದಿದ್ದೀನಿ. ತುಮಕೂರು ಯೂನಿವರ್ಸಿಟಿ ರನ್ ಮಾಡಬೇಕಾದ್ರೆ ಭಾಳ ಜನ ನೋಡಿದೆ, ತುಂಬ ಜನ ವಾಕ್ ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು ನೋಡಿ. ಎಲ್ಲರೂ ವಾಕ್ ಮಾಡ್ತಾಯಿದ್ದಾರೆ ಅಂತಂತಂದರೆ ಫಿಸಿಕಲಿ ತುಂಬ ವ್ಯಾಯಾಮ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗಲ್ಲಿ ಪಾಪ ಮಾಡ್ತಾ ಇರ್ತಾರೆ. ಸೊ ಈ ನೋಡಿ, ಎಕ್ಸಸೈಸ್ ಅಂತಂತಂದರೆ ಅಥವಾ ವಾಕಿಂಗ್ ಅಂತ ಏನು ಬರ್ತಾರೆ, ಎರಡು ಥಿಂಗ್ಸ್ ಇಂಪಾರ್ಟೆಂಟು. ಒಂದು ಸೋಷಿಯಲೈಸಿಂಗ್. ಈಗ ಏನಾಗ್ತಾಯಿದೆ, ಜನ ಎಲ್ಲ ವಾಕಿಂಗ್ ಮಾಡೋದು ಮೇಯ್ನ್ಲಿ ಸೋಷಿಯಲೈಸಿಂಗ್ ಪರ್ಪಸ್ಸು. ಸೊ ಎಲ್ಲರೂ ಬರೋದು, ಕೂತ್ಕೊಳ್ಳೋದು, ಹರಟೆ ಹೊಡಿಯೋದು, ಮಾತಾಡೋದು, ವಾಕಿಂಗ್ ಮಾಡ್ಕೊಳ್ತಾ ಕರೆಂಟ್ ಅಫೇರ್ಸ್ ಮಾತಾಡೋದು, ಈ ಥರದ್ದೆಲ್ಲ ಆಗ್ತಾಯಿದೆ. ಒನ್ ವೇ ಇಟ್ ಈಸ್ ಗುಡ್, ಬಟ್ ಹೆಲ್ತ್ ಬೆನಿಫಿಟ್ಸ್ ಎಷ್ಟಾಗ್ತಾ ಇದೆ. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, ನಾವು ಏನೇ ವ್ಯಾಯಾಮ ಮಾಡಿದ್ರು ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಆಗಬೇಕು. ಹೆಲ್ತ್ ಬೆನಿಫಿಟ್ಸ್ ಆಗಬೇಕು ಅಂತಂತಂದರೆ ನಾವು ಯಾವುದೇ ವ್ಯಾಯಾಮ ಮಾಡಬೇಕಾದ್ರೆ ದಣಿವಾಗಬೇಕು. ದಣಿವು ಅಂತಂತಂದರೆ ಅದನ್ನು ನಾವು ಹಾರ್ಟ್ ರೇಟಲ್ಲಿ ಮೆಜರ್ ಮಾಡಬೇಕು. ಲಾಸ್ಟ್ ವೀಕು ನಾನು ನಿಮಗೆ ಝೋನ್ಸ್ ಬಗ್ಗೆ ಮಾತಾಡಿದೆ, ಆಯಿತಾ. ಸೊ ಈ ಸಲನೂ ಕೂಡ ಝೋನ್ 3 ರೀಚ್ ಆಗಬೇಕು. ಅಂದರೆ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡಬೇಕು. ಮಾಡಿದಾಗ ಹಾರ್ಟ್ ರೇಟ್ ರೈಸ್ ಆಗಬೇಕು. ಜೊತೆಗೆ ನಿಮಗೆ ಸ್ವಲ್ಪ ಆಯಾಸ ಅನಿಸ್ಬೇಕು, ಮಾತಾಡಲಿಕ್ಕೆ ಕಷ್ಟ ಆಗಬೇಕು. ಈಗಲೂ ನೋಡಿ, ನಾನು ಈಗಿನ ರನ್ ಮುಗಿಸ್ಕೊಂಬಂದೆ, ಮಾತಾಡಲಿಕ್ಕೆ ಕಷ್ಟಪಡ್ತಾ ಇದ್ದೀನಿ. ಈ ಥರ ಕಷ್ಟ ಆಗಬೇಕು, ಅವಾಗಷ್ಟೇ ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ, ಆಯ್ತಾ. ಸೊ ನೆಕ್ಸ್ಟ್ ಟೈಮಿಂದ ಹಾರ್ಟ್ ರೇಟ್ನ ಮಾನಿಟರ್ ಮಾಡಿ.